ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟಾಗಿತ್ತು. ಅಮ್ಮನೂ ಹುಷಾರಿಲ್ಲ ಅಂತಂದ್ಬಿಟ್ಟು ಮಲ್ಕೊಂಡಿದ್ರು. ಇನ್ನು ನೀರು ಹಿಡ್ಕೊಬೇಕಿತ್ತು. ನಮ್ಮ ಮನೇಲಿ ಬಾವಿ ಇಲ್ಲ ಆಯಿತಾ, ನಾವು ಬೇರೆಯವ್ರ ಬಾವಿಯಿಂದ ನೀರು ಬಿಡಿಸ್ಕೊಳ್ಳೋದು. 9 ಗಂಟೆಗೆ ಕರೆಂಟ್ ಬಂತು. ನಾವು ನೀರು ಹಿಡಿದು ಎಲ್ಲದಕ್ಕೂ ತುಂಬಿಸಿ ಟಿಫನ್ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ 12 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನು ನಮ್ಮ ವಿರಾಜನ್ನ ಅವ್ರ ಮಾವ ಬಂದು ಕರ್ಕೊಂಡೋದ್ರು. ಅವ್ರಿಗೆ ಬೇಜಾರಾಗ್ತಿತ್ತಂತೆ. ಇಷ್ಟು ದಿನ ಯುಕ್ತಿ ಅಲ್ಲೇ ಇದ್ಲು, ಅದಕ್ಕೆ ಬೇಜಾರಿರಲಿಲ್ಲ. ಅವರು ಇಬ್ಬರೇ ಇರ್ತಾರಲ್ವ, ಅವರಿಗೂ ಬೇಜಾರಾಗುತ್ತೆ ಅಂತಂದ್ಬಿಟ್ಟು ಕರ್ಕೊಂಡು ಹೋದ್ರು. ನಾವು ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ದಾಗ ಡಾಕ್ಟ್ರ್ ಹೇಳಿದರು, ಕಣ್ಣತ್ರ ಇದೆಯಲ್ಲ ಆ ಕೂದಲು ಕಟ್ ಮಾಡಿ ಅಂತಂದ್ಬಿಟ್ಟು, ಮೀನುಗೆ ಇಲ್ಲ ಇನ್ಫೆಕ್ಷನ್ ಆಗಿಬಿಡುತ್ತೆ, ಕಣ್ಣಲ್ಲಿ ನೀರು ಸೋರುತ್ತೆ ಅಂತ. ಅದಕ್ಕೆ ನಾನು ನಮ್ಮಪ್ಪ ಹಿಡ್ಕೊಂಡು ಕಟ್ ಮಾಡ್ತಿದ್ದೀವಿ. ಅವಳಂತೂ ಕಟ್ ಮಾಡಿಸ್ಕೊಂತಾನೆ ಇಲ್ಲ, ನಮಗೆ ಕಚ್ಚಕ್ಕೆ ಬರ್ತಿದ್ದಾಳೆ. ಹಂಗೂ ಹೆಂಗೆಂಗೋ ಕಟ್ ಮಾಡಿ ಸ್ವಲ್ಪ ಕಣ್ಣು ಕಾಣಿಸೋ ಥರ ಮಾಡಿದ್ವಿ. ಅದಾದಮೇಲೆ ನಮ್ಮ ಹೊಲದಲ್ಲೇ ಜೋಳ ಬೆಳೆದಿದ್ವಿ ಅಲ್ವಾ, ಅದನ್ನು ಇವಾಗ ಮಾರೋದಕ್ಕೆ ಹೋಗಲ್ಲ, ಎಲ್ಲ ಶೈಲೇಜ್ ಮೇವು ಮಾಡ್ಕೊಂಬಿಡ್ತಾರೆ ದನಗಳಿಗೆ. ಈ ಥರ ಕಟ್ ಮಾಡಿಸಿದ್ರೆ, ಈ ಥರ ಶೈಲೇಜ್ ಮಾಡಿಸ್ಕೊಂಡ್ರೆ ದನಗಳು ನೀಟಾಗಿ ತಿಂತವೆ. ಕಡ್ಡಿ ಎಲ್ಲ ಏನೂ ಬಿಡಲ್ಲ, ಎಲ್ಲ ಪೀಸ್ ಆಗಿಬಿಟ್ಟಿರುತ್ತಲ್ವ, ಚೆನ್ನಾಗಿ ತಿಂತವೆ ಅಂತಂದ್ಬಿಟ್ಟು ಅದನ್ನೇ ನಮ್ಮದೇ ಶಬ್ಬೆನ ನಾವೇ ಶೈಲೇಜ್ ಮೇವು ಮಾಡಿಸ್ಕೊಂಡು ಹಾಕಿಸ್ಕೊಂಡ್ವಿ. ಇದನ್ನಂತೂ ತುಂಬ ವರ್ಷದಲ್ಲಿ ಸಾಕಾಗೋಗ್ಬಿಟ್ಟಿರ್ತಾರೆ ನಮ್ಮಮ್ಮ ನಮ್ಮಪ್ಪ. ಇನ್ನು ಇದನ್ನು ಮಾಡಿ ಸಾಕೊಳ್ಳೋದ್ರಿಂದ ಬೆನಿಫಿಟ್ ಏನಂದರೆ, ಮೇವುಗಳ ದನಗಳು ಚೆನ್ನಾಗಿ ತಿಂತವೆ. ಇದನ್ನು ತಿಂದರೆ ಚೆನ್ನಾಗಿ ಹಾಲು ಕೊಡ್ತವೆ. ನಮಗೂ ಸ್ವಲ್ಪ ಲಾಭ ಇದೆ ಅಲ್ವಾ, ಇದರಿಂದ ಚೆನ್ನಾಗಿ ಹಾಲು ಕೊಟ್ಟರೆ ನಮಗೂ ಸ್ವಲ್ಪ ದುಡ್ಡು ಬರುತ್ತೆ. ಹಂಗಂತ ಇದಕ್ಕೆ ಸ್ವಲ್ಪ ಖರ್ಚಾಗೇ ಆಗುತ್ತೆ. ಇಷ್ಟೆಲ್ಲ ಮಾಡಿ ಮುಗಿಸೋ ವರ್ಷದಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು. ಇವತ್ತಿಗಿಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಫಾಲೋ ಮಾಡೋದು ಮರಿಬೇಡಿ.